ದೇವನೇ ಯೇಸುವೆ, ನಿಮ್ಮನ್ನೇ ನೋಡುವೆನು ಪ್ರತಿದಿನ, ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೆ, ನಿಮ್ಮನ್ನೇ ಬಯಸುವೆನು ಪ್ರತಿದಿನ, ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಸ್ತೋತ್ರ 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 ಸ್ತೋತ್ರ. ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಸ್ತೋತ್ರ ಡ್ಯಾಡಿ. ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿನಗಾಗಿ ತೊರೆದಿರುವೆ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ಹೌದು ಡ್ಯಾಡಿ, ಲೋಕದ ಹೆಮ್ಮೆ ಹಿರಿಮೆ ಎಲ್ಲ ನಿನಗಾಗಿ ತ್ಯಜಿಸಿರುವೆ, ನಿನ್ನನ್ನು ಅಗಲಿಸುವ ಪಾಪವೆಲ್ಲ ನಿನಗಾಗಿ ತ್ಯಜಿಸಿರುವೆ. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ನಿಂಚಿತ್ತ ಮಾಡುವೆನು, ನಿನಗಾಗಿ ಜೀವಿಸುವೆನು. ಸ್ತೋತ್ರ 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 ಡ್ಯಾಡಿ, ನಿಮಗೆ ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೇಗೆ ನಾ ಪ್ರಾರ್ಥಿಸಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ಹೇಗೆ ನಾ ಪ್ರಾರ್ಥಿಸಬೇಕೆಂದು ಕಲಿಸಿ ಕೊಡು ಕರ್ತನೇ, ನಡೆಯುವ ಹಾದಿಯ ದಿನ ದಿನವೂ ತೋರಿಸು ನಂದೇವನೇ. ದಾರಿಯ ದೀಪವೇ, ಮಾರ್ಗವ ತೋರ್ವವನೇ. ದಾರಿಯ ದೀಪವೇ, ಮಾರ್ಗವ ತೋರ್ವವನೇ. ಸ್ತೋತ್ರ 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 ಡ್ಯಾಡಿ. ಸ್ತೋತ್ರ ಸ್ತೋತ್ರ. ಲೋಕವು ತ್ಯಜಿಸಿ ತಳ್ಳಿದರು, ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು, ನಿನ್ನನ್ನೇ ಸ್ತುತಿಸುವೆನು. ಲೋಕವು ತ್ಯಜಿಸಿ ತಳ್ಳಿದರು, ನಿನ್ನಲ್ಲೇ ಹರ್ಷಿಸುವೆನು. ಕಾರಣವಿಲ್ಲದೆ ತೆಗಳಿದರು, ನಿನ್ನನ್ನೇ ಸ್ತುತಿಸುವೆನು. ಶಿಲುಬೆಯ ಹೊತ್ತವನೇ, ನಿನ್ನಲ್ಲೇ ಹರ್ಷಿಸುವೆ.
ಶಿಲುಬೆಯ ಹೊತ್ತವನೇ. ನಿನ್ನನ್ನೇ ದೃಷ್ಟಿಸುವೆ, ನಿನ್ನನ್ನೇ ದೃಷ್ಟಿಸುವೆ. ಸ್ತೋತ್ರ 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 ಸ್ತೋತ್ರ. ದೇವನೇ ಯೇಸುವೇ, ನಿಮ್ಮನ್ನೇ ಬಯಸುವೆನು. ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ದೇವನೇ ಯೇಸುವೇ, ನಿಮ್ಮನ್ನೇ ಬಯಸುವೆನು. ಪ್ರತಿದಿನ ನಿಮ್ಮನ್ನೇ ದೃಷ್ಟಿಸಿ ನೋಡುವೆನು. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ ನಾನಿನ್ನಲ್ಲಿರುವವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾನು ನಿನ್ನಲ್ಲಿ ಸೇರೋವರೆಗೂ, ನಾನು ನಿನ್ನಲ್ಲಿ ಸೇರೋವರೆಗೂ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ. ಕರಗಳನ್ನ ಚಾಚಿ ಹೇಳುವ. ಪ್ರೀತಿಸುವೆ ಪ್ರೀತಿಸುವೆ. ಐ ಲವ್ ಯು ಫಾದರ್ ಗಾಡ್. ಪ್ರೀತಿಸುವೆ ಪ್ರೀತಿಸುವೆ ಪ್ರೀತಿಸುವೆ. ನನ್ನ ಪ್ರಾಣ ಇರೋವರೆಗೂ, ದೇಹ ಮಣ್ಣಲ್ಲಿ ಸೇರೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನಾನಿನ್ನಲ್ಲಿ ಸೇರೋವರೆಗೂ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಹೆಚ್ಚಳ ಪಡುವುದು ನಿಮ್ಮಲ್ಲೇ, ಕತ್ತ ತಗ್ಗಿ
ತಗ್ಗಿಸಿಕೊಳ್ಳುವೆ ನಿಮ್ಮಲ್ಲೇ. ಹೆಚ್ಚಳ ಪಡುವುದು ನಿಮ್ಮಲ್ಲೇ, ನನ್ನ ತಗ್ಗಿಸಿಕೊಳ್ಳುವೆ ನಿಮ್ಮಲ್ಲೇ. ನನ್ನ ಜೀವಮಾನವೆಲ್ಲ ಮಹಿಮೆ ನಿನಗಯ್ಯ. ನನ್ನ ಜೀವಮಾನವೆಲ್ಲ ಮಹಿಮೆ ನಿಮಗಯ್ಯ. ಪ್ರೀತಿಸುವೆ 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 ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ದೇಹ ಮಣ್ಣಲ್ಲಿ ಸೇರುವವರೆಗೂ, ನನ್ನ ಪ್ರಾಣ ಇರುವವರೆಗೂ, ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಐ ಲವ್ ಯು ಜೀಸಸ್. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಹೌದು ಡ್ಯಾಡಿ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಹೌದಪ್ಪ. ನಾನು ಮಾಡಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ಹೌದು ರಾಜ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ ಡ್ಯಾಡಿ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೇನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ ಡ್ಯಾಡಿ. ಕರುಣಾಮಯನೇ, ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ.
ಡ್ಯಾಡಿಯನ್ನು ನೋಡಿ ಹೇಳೋಣ. ಆರಾಧನೆ ಆರಾಧನೆ. ಹಾಗೆ ಕರಗಳನ್ನು ಚಾಚಿ ಆರಾಧನೆ ಆರಾಧನೆ ಡ್ಯಾಡಿ ಆರಾಧನೆ ಆರಾಧನೆ. ಹಲ್ಲೆಲೂಯ. ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ. ಆರಾಧನೆ 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 ನಿಮಗೆ ಆರಾಧನೆ. ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಆರಾಧನೆ ಅಪ್ಪ, ನಿಮಗೆ ಆರಾಧನೆ 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 ಏಸಪ್ಪ, ನಿಮಗೆ ಆರಾಧನೆ ಆರಾಧನೆ ಆರಾಧನೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಇಸಾಕನ ದೇವರೇ ನಿಮಗೆ ಆರಾಧನೆ. ಯಾಕೋಬನ ದೇವರೇ ನಿಮಗೆ ಡ್ಯಾಡಿ, ಯಾಕೋಬನ ದೇವರೇ ನಿಮಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಎಂದೆಂದು ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಎಂದೆಂದು ಆರಾಧನೆ ಎಂದೆಂದು ಆರಾಧನೆ. ನಾ ಮಾಡುವೆ ಆರಾಧನೆ. ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ ಡ್ಯಾಡಿ, ನಿಮಗೆ ಆರಾಧನೆ ಅಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಂದನೆ ವಂದನೆ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಅಪ್ಪ ನಿಮಗೆ ವಂದನೆ, ಅಪ್ಪ ನಿಮಗೆ ವಂದನೆ, ಅಪ್ಪ ನಿಮಗೆ ವಂದನೆ. 2021ನೇ ವರ್ಷದಲ್ಲಿ ಕರ್ತನೇ 14 ದಿವಸಗಳನ್ನು ಪೂರ್ತಿಗೊಳಿಸಲಿಕ್ಕೆ ನಮಗೆ ಕೃಪೆ ಕೊಟ್ಟಿದ್ದೀರಿ. ವಂದನೆ ಅಪ್ಪ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಈ ಹೊಸ ವರ್ಷದಲ್ಲಿ 14 ದಿನಗಳನ್ನು ಪೂರ್ತಿಗೊಳಿಸಿ 15ನೇ ದಿನಕ್ಕೆ ಕಾಲಿಡಲು ನಮಗೆ ಕೃಪೆ ಕೊಟ್ಟಿದ್ದೀರಿ. ವಂದನೆ ಡ್ಯಾಡಿ. ಇದುವರೆಗೂ ಕಾಪಾಡಿದ ಕರ್ತನೇ ವಂದನೆ ಅಪ್ಪ, ವಂದನೆ ಸ್ವಾಮಿ, ವಂದನೆ ಸ್ವಾಮಿ. ಹಾರಿ ಕಾಯುವ ಹಕ್ಕಿಯ ಹಾಗೆ ನಮ್ಮನ್ನು ಕಾಪಾಡಿ ಬಂದಿದ್ದೀರಪ್ಪ. ನಮಗೆ ಸೇಫ್ಟಿ ಕೊಟ್ಟಿದ್ದೀರಿ ಅಪ್ಪ, ಸುರಕ್ಷತೆ ಕೊಟ್ಟಿದ್ದೀರಿ ಸ್ವಾಮಿ. ಥ್ಯಾಂಕ್ ಯು ಥ್ಯಾಂಕ್ ಯು. ವಂದನೆ 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 ಡ್ಯಾಡಿ. ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹೊಸ ಬಲ ನೀಡಿದಿರಪ್ಪ, ಓ ಹೊಸ ಕೃಪೆ ನೀಡಿದಿರಿ. ವಂದನೆ ವಂದನೆ. ಹಲ್ಲೆಲೂಯಾ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ. ಹೌದು, ಐ ಟೋಟಲಿ ಡಿಪೆಂಡ್ ಅಪಾನ್ ಯು. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ. ಅನುದಿನವು ನಿನ್ನಲ್ಲಿ ನೆಲೆಸಿರಲು ನಿನ್ ಕೃಪೆ ಸಾಕು ನನ್ನೇಸುವೆ. ಅನುದಿನವು ನಿನ್ನಲ್ಲಿ ನೆಲೆಸಿರಲು ನಿನ್ ಕೃಪೆ ಸಾಕು ನನ್ನೇಸುವೆ. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ ಡ್ಯಾಡಿ. ನನ್ನಿಂದೇನು ಆಗದಯ್ಯ, ಎಲ್ಲವೂ ನಿನ್ನಿಂದಲೇ. ಅನುದಿನವು ನಿನ್ನಲ್ಲಿ ನೆಲೆಸಿರಲು ನಿನ್ ಕೃಪೆ ಸಾಕು ನನ್ನೇಸುವೆ. ನಿನ್ನ ಕೃಪೆ ಸಾಕು ನನ್ನೇಸುವೆ. ಹೌದು, ನಿಮ್ಮ ಕೃಪೆ ಇದುವರೆಗೂ ನಡೆಸಿದೆ. ಅಲ್ಲೆಲ್ಲೂ ಇನ್ನು ಮುಂದೆ ನಡೆಸುತ್ತೆ ಡ್ಯಾಡಿ. ನನ್ನನ್ನು ಕಾಯುವ ಕೃಪೆ, ಅಲ್ಲೆಲ್ಲೂ ನನ್ನ ನಡೆಸುವ ಕೃಪೆ. ವಂದನೆ ಡ್ಯಾಡಿ, ನಿಮ್ಮ ಕೃಪೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಅನುಗ್ರಹಕ್ಕಾಗಿ ವಂದನೆ, ನಿಮ್ಮ ಆಶೀರ್ವಾದಕ್ಕಾಗಿ ವಂದನೆ. ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ, ವಂದನೆ ನಿಮಗೆ, ವಂದನೆ. ಪುರಬಾಲ ಬೋರಿಯಾಂದರ ರಬು ಕಲ ಗಲ ಕರ ಕರಗ ಲಿಬರ ಬೋರಿಯಾಂದರ ರಬು ಕರ ಕುರಗ ತೀರಮ್ಮ ಶಿಕಲ್ ಬೋರಿಯಾ ಥರ ರಬ ಕರ ಬರಗ. ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಕೃಪಾಳುವೆ ವಂದನೆ, ದಯಾಮಯನೇ ವಂದನೆ, ಅತಿಶಯನೇ ವಂದನೆ. ಅನುದಿನವು ನನ್ನ ಭಾರವನ್ನು ಹೊರುವ ಕರ್ತನೆ ವಂದನೆ. ನನಗಾಗಿ ಚಿಂತಿಸುವ ಹಿತಚಿಂತಕನೇ ವಂದನೆ, ವಂದನೆ. ಗುರಾಬಾ ಕಶಿಕಲ್ ಬೂರಿಯಾಂದರ ನಮ. ಥ್ಯಾಂಕ್ ಯು. ಹಲ್ಲೆಲೂಯಾ. ಭೂಮಿ ಆಕಾಶಗಳು ನಿರ್ಮಿಸಿದ ದೇವರು ನಮ್ಮ ಮಧ್ಯದಲ್ಲಿದೆಯಪ್ಪ, ವಂದನೆ. ಥ್ಯಾಂಕ್ ಯು. ಜಸ್ಟ್ ಥ್ಯಾಂಕ್ ಮಾಡಿ ಈ ಹೊಸ ದಿನ ಕೊಟ್ಟಿರುವುದಕ್ಕಾಗಿ ವಂದನೆ. ಕಳೆದ ಈ ವರ್ಷದ 14 ದಿನಗಳಲ್ಲೂ ನಮ್ಮನ್ನು ಕಾಪಾಡಿ ನಡೆಸುತ್ತಾ ಬಂದದಕ್ಕಾಗಿ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ರಿಕಾಲ್ ಬೋಕ ರಾಕ ಸಿಕಾಲಾರ. ಮೊದಲನೇ ತಿಂಗಳಿನ ಅರ್ಧ ಭಾಗಕ್ಕೆ ಬರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಓ ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗಾಗಿ ಕೊಲೊಸ್ಸದವರಿಗೆ ಪೌಲನು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯವನ್ನು ತಗೊಂಡು ಓದೋಣ. ಕೊಲೊಸ್ಸೆ 3:1. ಕೊಲೊಸ್ಸೆ 3:1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಪುನರುತ್ಥಾನದ ವಿಶೇಷತೆಗಳು. ಹಲ್ಲೆಲೂಯಾ. ಇವತ್ತು ಗಮನಿಸಿ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನಾವು ಕ್ರಿಸ್ತನೊಂದಿಗೆ, ಯೇಸು ಪುನರುತ್ಥಾನ ಆಗಿರೋದ್ರಿಂದ ನಾವು ಕೂಡ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಇನ್ನು ನಾವು ಸತ್ತ ಸ್ಥಿತಿಯಲ್ಲಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ
2ನೇ ಅಧ್ಯಾಯ 13ನೇ ವಚನ ಹೇಳ್ತದೆ. ಕೊಲೊಸೆ 2:13 ಹ್ಮ್ ಅಪರಾಧಗಳನ್ನು ಮಾಡುವುದರಿಂದಲೂ ಅಪರಾಧಗಳನ್ನ ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ನಾವು ಸತ್ತವರಾಗಿದ್ದೆವು. ಅಪರಾಧಗಳಲ್ಲಿ ನಮ್ಮ ಆತ್ಮಿಕ ಜೀವಿತ ಅನ್ನುವುದು ಸತ್ತು ಹೋಗಿತ್ತು. ಪಾಪ ಮಾಡಿ ಪಾಪದಲ್ಲಿ ನಮ್ಮ ಆತ್ಮಿಕ ಜೀವಿತ ಅನ್ನುವುದು ಸತ್ತು ಹೋಗಿತ್ತು. ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನ ಪುನರುತ್ಥಾನ ಏನ್ ಮಾಡಿದೆ? ನಮ್ಮನ್ನು ಬದುಕಿಸಿದೆ. ನಮ್ಮೊಳಗೆ ಒಂದು ಹೊಸ ಬಲವನ್ನು ತುಂಬಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಸತ್ತವರಾಗಿದ್ದೆವು ಅಂದ್ರೆ ಪಾಪದಲ್ಲಿ ಸತ್ತವರಾಗಿದ್ದೆವು. ಒಂದು ವ್ಯತ್ಯಾಸ ನೀವು ಅರ್ಥ ಮಾಡ್ಕೋಬೇಕು. ಪಾಪದಲ್ಲಿ ಸತ್ತವರಾಗಿರುವುದು, ಪಾಪದ ಪಾಲಿಗೆ ಸತ್ತವರಾಗಿರುವುದು ವ್ಯತ್ಯಾಸ ಇದೆ. ನಾವು ಪಾಪದಲ್ಲೇ ಸತ್ತವರಾಗಿದ್ದೆವು. ಪಾಪದ ಜೀವಿತದಲ್ಲೇ ನಮ್ಮ ಆತ್ಮಿಕ ಜೀವಿತ ಅನ್ನೋದು ಸಂಪೂರ್ಣವಾಗಿ ಕೊಳ್ಳಲ್ಪಟ್ಟಿತ್ತು. ಆತ್ಮಿಕ ಜೀವ ಅನ್ನುವುದೇ ಇರಲಿಲ್ಲ. ನಾವು ಪಾಪದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದೆವು. ಆದರೆ ಕ್ರಿಸ್ತನ ಪುನರುತ್ಥಾನ ನಮಗೆ ಹೊಸ ಎನರ್ಜಿಯನ್ನು ತಂದುಕೊಟ್ಟಿದೆ. ನಮ್ಮನ್ನು ಬದುಕಿಸುವಂತೆ ಮಾಡಿದೆ. ಹಲ್ಲೆಲೂಯಾ. ನಾವು ಕ್ರಿಸ್ತನೊಂದಿಗೆ ಹೊಸ ಚೈತನ್ಯವನ್ನು ಪಡೆದುಕೊಂಡವರು. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟರು. ಅದಕ್ಕೆ 3ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು. ಇವತ್ತು ದೇವರ ಮಕ್ಕಳಾಗಿ ನಾವು ಕೂಡ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದೇವೆ. ನಮ್ಮ ದೇಹಕ್ಕೆ ಒಂದು ಪುನರುತ್ಥಾನ ಸಿಗುತ್ತೆ ನಿಜ. ಆದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಈಗಾಗಲೇ ಪುನರುತ್ಥಾನ ಹೊಂದಿದ್ದೇವೆ. ಹಲ್ಲೆಲೂಯಾ. ಇನ್ನು ನಾವು ಸತ್ತವರಲ್ಲ, ನಾವು ಪುನರುತ್ಥಾನ ಹೊಂದಿದವರು. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತ ಸತ್ತೋಗಿತ್ತು. ಪಾಪದಲ್ಲಿ ಮುಳುಗಿ ಸತ್ತೋಗಿತ್ತು. ಪಾಪದ ಕೆಸರಿನಲ್ಲಿ ಮುಳುಗಿ ಆತ್ಮಿಕತೆಯೇ ಇಲ್ಲದೆ ಹೋಗಿತ್ತು. ಎಲ್ಲೋ ನಾಶನ ಮಾರ್ಗದಲ್ಲಿ ನಾವು ಸಾಗುತ್ತಿದ್ದೆವು. ಆತ್ಮಿಕ ಜೀವ ಅನ್ನುವುದು ಸತ್ತೋಗಿತ್ತು. ಆದರೆ ನಮಗೊಂದು ಆಶ್ವಾಸನೆ ಸಿಕ್ಕಿದೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಬದುಕಿಸಿದ್ದಾನೆ. ಇನ್ನೊಂದು ಸರಿ 13ನೇ ವಚನ ಕೊಲೊಸೆ 2:13 ಓದಿ. ಕೊಲೊಸೆ 2:13 ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಹೌದು, ಸತ್ತವರಾಗಿದ್ದ ನಾವು ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದ. ನನಗೊಂದು ಹೊಸ ಜೀವ ಬಂದಿದೆ. ಹಲ್ಲೆಲೂಯಾ. ಅದಕ್ಕೆ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿಯ ಅಂದ್ರೆ ಪಾಪದಲ್ಲಿ ಮುಳುಗಿರುವಂತ ಆ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ನೂತನ ಆಯಿತು. ಹಲ್ಲೆಲೂಯಾ. ಇನ್ನು ಯಾವ ಕಾರಣಕ್ಕೂ ನಾನು ಪಾಪದ ಕೆಸರಿನಲ್ಲಿ ಮುಳುಗಿ ಸತ್ತೋಗಿಲ್ಲ. ನಾನು ಜೀವಂತನಾಗಿದ್ದೇನೆ. ನಾನು ಎದ್ದು ಬಂದಿದ್ದೇನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಪುನರುತ್ಥಾನ ನಮ್ಮೊಳಗೆ ಹೊಸ ಜೀವವನ್ನು ಉಂಟು ಮಾಡಿದೆ. ಇನ್ನು ನಾವು ಪಾಪದಲ್ಲಿ ಸತ್ತವರಲ್ಲ, ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ರೋಮಾಪುರ 6:2 ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. ಮೊದಲು ಪಾಪದಲ್ಲಿ ಸತ್ತವರು, ಈಗ ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. ನಾವು ಪಾಪದ ಕೆಸರಿನೊಳಗಿಂದ ಮೇಲಕ್ಕೆ ತೆಗೆಯಲ್ಪಟ್ಟು ಕ್ರಿಸ್ತನಲ್ಲಿ ಹೊಸ ಜೀವವನ್ನು ಹೊಂದಿದ ನಾವು ಇವತ್ತು ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಪಾಪದಲ್ಲಿ ಸತ್ತೋಗಿದ್ವಿ, ಆದರೆ ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇವತ್ತು ನಾವು ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. 2ನೇ ವಚನ ಹೇಳ್ತದೆ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಪಾಪದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಅಲ್ಲಿಂದ ತೆಗೆದುಬಿಟ್ಟು
ಪಾಪದ ಪಾಲಿಗೆ ಸತ್ತವರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇನ್ಮೇಲೆ ಪಾಪದ ಪಾಲಿಗೆ ನಾನು ಸತ್ತವನು. ಪಾಪ ಕಾರ್ಯಗಳು ನನ್ನಲ್ಲಿ ಸತ್ತಿದೆ. ಬೀಡಿ ಸತ್ತಿದೆ, ಸಿಗರೇಟ್ ಸತ್ತಿದೆ, ಹೆಂಡ ಸಾರಾಯಿ ಸತ್ತಿದೆ, ವ್ಯಭಿಚಾರ ವೇಶ್ಯಾವಾಟಿಕೆ ಸತ್ತಿದೆ, ಕಳ್ಳತನ ಸುಳ್ಳು ಎಲ್ಲ ಸತ್ತಿದೆ, ಅನ್ಯಾಯ ಮೋಸ ವಂಚನೆ ಸತ್ತಿದೆ, ದುರಹಂಕಾರ ದುರ್ನಡತೆ ಸತ್ತಿದೆ. ಎಲ್ಲ ಏನಾಗಿದೆ? ಸತ್ತೋಗ್ಬಿಟ್ಟಿದೆ. ನನ್ನೊಳಗೆ ಎಲ್ಲ ಸತ್ತೋಗ್ಬಿಟ್ಟಿದೆ. ಪಾಪದ ಪಾಲಿಗೆ ಎಲ್ಲ ಸತ್ತೋಗಿದೆ. ಪಾಪವು ಸತ್ತೋಗಿದೆ. ಅದಕ್ಕೆ ಆ ವಿಷಯದಲ್ಲಿ ನನ್ನಲ್ಲಿ ಜೀವ ಇಲ್ಲ. ಪಾಪದ ಪಾಲಿಗೆ ನನ್ನಲ್ಲಿ ಜೀವ ಇಲ್ಲ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಅದರಲ್ಲೇ ಮುಳುಗಿ ನನ್ನ ಆತ್ಮಿಕ ಜೀವಿತ ಸತ್ತೋಗಿತ್ತು. ಇವತ್ತು ಆತ್ಮಿಕ ಜೀವಿತಕ್ಕೆ ಜೀವ ಬಂದು ನಾನು ಪಾಪದ ಪಾಲಿಗೆ ಸತ್ತೋಗಿದ್ದೇನೆ. ಪಾಪದ ವಿಚಾರ ನನ್ನಲ್ಲಿ ಸತ್ತಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪದ ವಿಚಾರವು ಇವತ್ತು ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಸತ್ತಂಥದ್ದಾಗಿರಬೇಕು. ಅದಕ್ಕೆ ಪೌಲನು ಇಲ್ಲಿ ಹೇಳ್ತಾ ಇರೋದು, ರಕ್ಷಣೆ ಹೊಂದಿದ ನಾವು ಮತ್ತೆ ಪಾಪದಲ್ಲಿರುವುದು ಹೇಗೆ? ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಹಲ್ಲೆಲೂಯಾ. ಪಾಪದ ಪಾಲಿಗೆ ಸತ್ತವರಾದ ನೀವು, 2ನೇ ವಚನ, ಸತ್ತವರಾದ ನೀವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ. ಸಾಕು. ಅಂದ್ರೆ ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನು ಪಾಪದಲ್ಲೇ ಬದುಕುವುದು ಹೇಗೆ? ಹಲ್ಲೆಲೂಯಾ. ನಾವು ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. ಅಂದ್ರೆ ಪಾಪದ ವಿಚಾರಕ್ಕೆ ನಮ್ಮಲ್ಲಿ ಜೀವ ಇಲ್ಲ. ವ್ಯಭಿಚಾರಕ್ಕೆ ಜೀವ ಇಲ್ಲ, ಮೋಸಕ್ಕೆ ಜೀವ ಇಲ್ಲ, ಅನ್ಯಾಯಕ್ಕೆ ಜೀವ ಇಲ್ಲ, ಬೀಡಿ ಸಿಗರೇಟ್ಗೆ ಜೀವ ಇಲ್ಲ, ಪಾನ್ಪರ ಗುಟ್ಕಕ್ಕೆ ಜೀವ ಇಲ್ಲ, ಹೆಂಡ ಸರಾಯಿಗೆ ಜೀವ ಇಲ್ಲ, ಬಿಯರ್ ಬ್ರ್ಯಾಂಡಿಗೆ ಜೀವ ಇಲ್ಲ. ಅದೆಲ್ಲ ಅದರ ಪಾಲಿಗೆ ನಾನು ಪಾಪದ ಪಾಲಿಗೆ ಸತ್ತವನಾಗಿದ್ದೇನೆ. ಅದು ನನ್ನ ಹತ್ರ ಬಂದರೂ ಏನು ಕೆಲಸ ನಡೆಯಲ್ಲ. ಈಗ ಸತ್ತು ಒಂದು ಹೆಣ ಬಿದ್ದಿದೆ ಅಂತ ಇಟ್ಕೊಳ್ರಿ, ಅದನ್ನ ಹೋಗಿ ಎದ್ದೇಳಪ್ಪ ಅಂದರೆ ಎದ್ದೇಳುತ್ತಾ? ಆದರೆ ಇವತ್ತು ಅನೇಕರಲ್ಲಿ ಈ ಹಳೆಯ ಪಾಪಗಳು ಮತ್ತೆ ಬಂದು ಎಬ್ಬಿಸ್ಬಿಡ್ತವೆ, ಮತ್ತೆ ಕುಡಿಯೋಕ್ಕೆ ಹಚ್ಚಿಬಿಡುತ್ತೆ, ಮತ್ತೆ ವ್ಯಭಿಚಾರ ವೇಶ್ಯಾವಾಟಿಕೆ ಕೊಟ್ಟೋಗ್ಬಿಡ್ತಾರೆ, ಮತ್ತೆ ಪಾಪಕ್ಕೆ ಕೊಟ್ಟೋಗ್ಬಿಡ್ತಾರೆ. ಹಾಗಾದ್ರೆ ಏನರ್ಥ? ಸತ್ತಿಲ್ಲ, ಸತ್ತಂಗೆ ಬಿದ್ದಿದ್ದಾರೆ ಅಂತ ಅರ್ಥ. ಇವತ್ತು ನಾವು ಸತ್ತವರಾಗಿ ಆಗ್ಬಿಡ್ಬೇಕು. ಹಲ್ಲೆಲೂಯಾ. ಸತ್ತವರಾಗಿ ಆಗಬೇಕು ಅಂತ ಹೇಳಿದ್ರೆ ಪುನರುತ್ಥಾನದ ಹೊಸ ಜೀವ ನಮ್ಮಲ್ಲಿ ಪ್ರಕಟ ಆಗಬೇಕು. ಹಲ್ಲೆಲೂಯಾ. 4ನೇ ವಚನದಿಂದ ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಿಂದ. ರೋಮಪುರ 6:4. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. ಹಲ್ಲೆಲೂಯಾ. ದೀಕ್ಷಾ ಸ್ನಾನದಲ್ಲಿ 2 ವಿಚಾರಗಳು ಸ್ಪಷ್ಟ ಆಗ್ತದೆ. ದೀಕ್ಷಾ ಸ್ನಾನ ಅಂತ ಹೇಳಿದ್ರೆ ಒಂದೊಂದು ಸಭೆಯಲ್ಲೂ ಒಂದೊಂದು ರೀತಿ ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳುವ ದೀಕ್ಷಾ ಸ್ನಾನ ಒಂದೇ ಒಂದು, ಅದು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಂತಹ ದೀಕ್ಷಾ ಸ್ನಾನ. ನೀರಿನಲ್ಲಿ ಮುಳುಗುವುದು ಏನಕ್ಕೆ ಸೂಚನೆ ಅಂದರೆ, ನಾನು ಪಾಪದ ಪಾಲಿಗೆ ಸತ್ತು ಹೂಣಲ್ಪಟ್ಟಿ ನನ್ನಲ್ಲಿ ಪಾಪದ ವಿಚಾರ ಸಂಪೂರ್ಣ ಹೂಣಲ್ಪಟ್ಟಿದೆ ಅಂತ ಅರ್ಥ. ಇವತ್ತು ಚಿಮುಕಿಸುವ ಸ್ನಾನ ಅಥವಾ ನೀರು ತಲೆ ಮೇಲೆ ಹಾಕುವ ಸ್ನಾನ, ಕೆಲವರು ಹೇಳ್ತಾರೆ ನೀರು ಸ್ವಲ್ಪ ಆದರೂ ನೀರೇ, ಜಾಸ್ತಿ ಆದರೂ ನೀರೇ ಅಂತ ಹೇಳಿ. ನಿಜ, ಆದರೆ ಅದರಲ್ಲೊಂದು ಅರ್ಥ ಇದೆ. ದೀಕ್ಷಾ ಸ್ನಾನದಲ್ಲಿ ಒಂದು ಮೀನಿಂಗ್ ಇದೆ. ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗಿ ಹೂಣಲ್ಪಟ್ಟಿದ್ದೀವಿ ಅನ್ನೋದು ಜಸ್ಟ್ ಸಿಂಬಾಲಿಕ್. ಅಷ್ಟನ್ನು ನಾವು ಮಾಡಲಿಲ್ಲ ಅಂದರೆ ಅದು ಎಂಥದ್ದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೀಕ್ಷಾ ಸ್ನಾನ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟೆವು ಎಂಬುದಕ್ಕೆ ಸೂಚನೆ. ಹಾಗಾದರೆ ಅದಕ್ಕೋಸ್ಕರ ನೀರಿನಲ್ಲಿ ಮುಳುಗ್ತೀವಿ. ದೀಕ್ಷಾ ಸ್ನಾನ ಕೊಡುವಾಗ ಇಷ್ಟು ನೀರಲ್ಲಿ ನಿಲ್ಲಿಸ್ಬಿಟ್ಟು ಹಿಂದ್ಗಡೆಯಿಂದ ಮುಳುಗಿಸಿ ಸಂಪೂರ್ಣ ನೀರೊಳಗೆ ಮುಳುಗು ಹಾಗೆ ಮಾಡಿ ಆಮೇಲೆ ಮೇಲೆ ತೆಗಿತೀವಿ. ಏನರ್ಥ? ನೀರೊಳಗೆ ಸಂಪೂರ್ಣ ಮುಳುಗುವಾಗ ಹೂಣಲ್ಪಟ್ಟಿದ್ದೀನಿ ಅಂತ ಅರ್ಥ. ಅದೇ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಅನ್ನುವುದಕ್ಕೆ ಗುರುತು. ಇದು ಹೂಣಲ್ಪಡೋದಲ್ಲ, ತಪ್ಪಾಗಿ ತಿಳ್ಕೊಬೇಡ್ರಿ. ನೀರಿನಲ್ಲಿ ಮುಳುಗಿಬಿಟ್ಟ ತಕ್ಷಣ ಪಾಪ ಎಲ್ಲ ಹೋಯ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಹೋಗಲ್ಲ. ಪಾಪ ಹೋಗುವುದು ನಮ್ಮ ಸಮರ್ಪಣೆ, ನಮ್ಮ ಪಾಪ ಅರಿಕೆ ಮಾಡಿ ದೇವರ ಹತ್ರ ಕ್ಷಮೆ ಕೇಳುವಾಗ ಪಾಪ ಹೋಗ್ತದೆ. ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧ ಮಾಡ್ತದೆ. ಪಾಪದ ಪಾಲಿಗೆ ಸತ್ತಿದ್ದೀನಿ ಅನ್ನುವುದಕ್ಕೆ ಗುರುತಾಗಿ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತೇವೆ.
ಬೈಬಲ್ನಲ್ಲೂ ಸಹ ಎಲ್ಲ ಕಡೆಗಳಲ್ಲಿ ದೀಕ್ಷಾ ಸ್ನಾನ ವಿಚಾರ ಹೇಳಿರುವ ಎಲ್ಲ ಕಡೆಗಳಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡದ್ದನ್ನೇ ಸತ್ಯವೇದ ಊರ್ಜಿತಗೊಳಿಸುತ್ತೆ. ಈಗ ನಮಗೆ ಆ ಸಬ್ಜೆಕ್ಟ್ ಅಲ್ಲ, ಅದರಿಂದಾಗಿ ಸಂಕ್ಷಿಪ್ತವಾಗಿ ನಾನು ಮುಗಿಸ್ತೇನೆ. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಂಡ್ರು. ಸ್ನಾನಿಕನಾದ ಯೋಹಾನನು ಹೆಚ್ಚು ನೀರಿರುವಂಥ ಸ್ಥಳದಲ್ಲಿ ಆತನು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅದರ ನಂತರ ಯೇಸು ಸ್ವಾಮಿಯ ಅಪೋಸ್ತಲರು, ಶಿಷ್ಯರು ಅಪೋಸ್ತಲರು ಕೂಡ ದೀಕ್ಷಾ ಸ್ನಾನ ಕೊಟ್ಟಿದ್ದು ನೀರಿನಲ್ಲಿ ಮುಳುಗಿಸಿ. ಕಂಚುಕಿ ಹೇಳ್ತಾನೆ, ಆಗೋ ನೀರು ನನಗೆ ದೀಕ್ಷಾ ಸ್ನಾನ ಆಗುವುದಕ್ಕೆ ಅಡ್ಡಿ ಏನು? ನೀನು ಪೂರ್ಣ ಮನಸ್ಸಿನಿಂದ ನಂಬುವುದಾದರೆ ಅಡ್ಡಿ ಇಲ್ಲ ಅಂತ ಹೇಳಿ ಇಬ್ಬರು, ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದರು, ಇಬ್ಬರು ನೀರಿನಿಂದ ಮೇಲೆ ಬಂದರು ಅಂತಿದೆ. ಅಂದರೆ ಆದಿ ಸಭೆಯಲ್ಲಿ ದೀಕ್ಷಾ ಸ್ನಾನ ಅಂತ ಹೊಂದಿದ್ರೆ ಅದು ನೀರಿನಲ್ಲಿ ಮುಳುಗಿ ಕೊಡುವಂಥ ದೀಕ್ಷಾ ಸ್ನಾನ. ಇಲ್ಲಾಂದರೆ ಹೋಗಿ ಒಂದು ಪಾತ್ರೆಯಲ್ಲಿ ನೀರು ತಂದು ಅಲ್ಲೇ ಗಾಡಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಮಾಡ್ಬೋದಾಗಿತ್ತು. ಆದರೆ ಹಂಗೆ ಮಾಡಿಲ್ಲ. ಇಬ್ಬರು ನೀರಿನೊಳಗೆ ಇಳಿದರು. ಯಾಕಂದರೆ ಇಟ್ ಇಸ್ ಎ ಸಿಂಬಾಲಿಕ್ ಅಷ್ಟೇ. ಒಂದು ಸಿಂಬಾಲಿಕ್ಕಾಗಿ ಮಾಡೋದನ್ನ ಅಷ್ಟನ್ನೂ ಮಾಡೋಕ್ಕೆ ನಮಗೆ ಕಷ್ಟ ಅಂದರೆ ಅದು ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಗೊತ್ತಿಲ್ಲದ ಕಾಲದಲ್ಲಿ ಓಕೆ, ಆದರೆ ಸತ್ಯವೇದ ಗೊತ್ತಾದ ಮೇಲೆ ನಾವು ಅದಕ್ಕೆ ವಿಧೇಯರಾಗುವ. ಓಕೆ, ದೀಕ್ಷಾ ಸ್ನಾನದ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ಆಮೇಲೆ ಬೇಕಾದ್ರೆ ನಾವು ಧ್ಯಾನ ಮಾಡೋಣ. ಅಂದರೆ ಪಾಪದ ಪಾಲಿಗೆ ಸತ್ತವರು ಅಂತ ಅರ್ಥ. ಹಲ್ಲೆಲೂಯಾ. ಒಬ್ಬ ಸತ್ತೋದ ವ್ಯಕ್ತಿಯನ್ನು ನೀವು ಎಷ್ಟೇ ಕೆಣಕಿದ್ರು ಅವನಲ್ಲಿ ಜೀವ ಬರಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಾನಂತ ಹೇಳಿದ್ರೆ ಹೆಂಡ ಸಾರ ಎಷ್ಟೇ ಬಂದು ಕೆಣಕಿದ್ರು ಅವನ ಮೇಲೆ ಬಾಟ್ಲಿ ಸುರಿದ್ರೂ ಕೂಡ ಅವನಿಗೆ ಆ ವಿಷಯದಲ್ಲಿ ಜೀವನೇ ಬರಬಾರ್ದು. ಒಂದು ಬಾಟ್ಲು ಹೊಡಿಬೇಕು ಅಂತ ಏನಾದರೂ ಅವನಿಗೆ ಜೀವ ಬಂತು ಅಂದರೆ ಅವನು ಸತ್ತಿಲ್ಲ, ಸತ್ತಂಗಿದ್ದಾನೆ ಅಂತ ಅರ್ಥ. ಇವತ್ತು ಅನೇಕರದ ಹಾಗೇನೆ ಸತ್ತಂಗಿರ್ತದೆ. ಸಮಯ ಸಂದರ್ಭ ಒದಗಿ ಬಂದಾಗ ಮತ್ತೆ ಹಳೆ ಪಾಪಕ್ಕೆ ಜೀವ ಬಂದ್ಬಿಡ್ತದೆ. ಅದು ಸತ್ತ ಜೀವನ ಅಲ್ಲ. ಇವತ್ತು ನಾವು ಕರ್ತನ ಹತ್ರ ಕೇಳಬೇಕು, ಪಾಪದ ಪಾಲಿಗೆ ನಾನು ಸಾಯಬೇಕು, ಆ ಮರಣದ ಅನುಭವ. ಹಲ್ಲೆಲೂಯಾ. ಪಾಪದ ಪಾಲಿಗೆ ಆ ಮರಣ, ಅದಕ್ಕೆ ಇನ್ನೂ ಜೀವ ಇಲ್ಲ. ಆ ವಾಸನೆ ಅಂದರೆ ನನಗಾಗಲ್ಲ, ಅದರಲ್ಲಿ ಟೇಸ್ಟೇ ಇಲ್ಲ, ಸಿನಿಮಾದಲ್ಲಿ ಟೇಸ್ಟೇ ಇಲ್ಲ, ಅದು ಸತ್ತೋಯ್ತು, ಅದರ ರುಚಿ ಸತ್ತೋಯ್ತು. ಸೊ ಆ ರೀತಿಯಾಗಿ ಮರಣದ ಅನುಭವ. ಅದರ ಜೊತೆಗೆ ನಾವು ಪುನರುತ್ಥಾನದ ಅನುಭವವನ್ನು ನಾವು ಹೊಂದ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನಾವು ಬದುಕೋರಾಗಿ. ವಚನ 4ನೇ ವಚನದ 2ನೇ ಭಾಗ ಹೇಳ್ತದೆ, ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಬೇಕು. ಹಳೆಯದೆಲ್ಲ ಸತ್ತೋಯ್ತು, ಇನ್ನು ಹೊಸ ಜೀವನಕ್ಕೆ ನಾವು ಎದ್ದು ಬಂದಿದ್ದೇವೆ. ಹಲ್ಲೆಲೂಯಾ. ಹಳೆದೆಲ್ಲ ಹೋಯ್ತು, ಇನ್ನು ನಾವು ಹೊಸಬರಾಗಿ ಜೀವಿಸುವುದಕ್ಕೆ ಹೊಸ ಜೀವನದಲ್ಲಿ ಎದ್ದು ಬಂದಿದ್ದೇವೆ. ಅದಕ್ಕೆ ಎಲ್ಲ ಹಳೆದೆಲ್ಲ ಹೋಯ್ತು, ಎಲ್ಲವೂ ನೂತನವಾಯಿತು. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಹೊಸ ಜೀವನ ನನ್ನಲ್ಲಿ ಬಂದಿದೆ. ಪರಿಶುದ್ಧವಾಗಿ ಜೀವಿಸಬೇಕೆಂಬ ವೈರಾಗ್ಯ ನನ್ನಲ್ಲಿ ಬಂದಿದೆ. ದೇವರೊಂದಿಗೆ ಬಾಳ್ಬೇಕೆಂಬ ವೈರಾಗ್ಯ ನನ್ನಲ್ಲಿ ಬಂದಿದೆ. ಪರಲೋಕಕ್ಕೆ ಹೋಗ್ಬೇಕೆಂಬ ದಾಹ ನನ್ನಲ್ಲಿ ಬಂದಿದೆ. ವಾಕ್ಯ ಓದಬೇಕೆಂಬ ದಾಹ ನನ್ನಲ್ಲಿ ಬಂದಿದೆ. ಹೊಸ ಜೀವ ಬಂದಿದೆ. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನಾನು ಕೂಡ ಎಬ್ಬಿಸಲ್ಪಟ್ಟಿದ್ದೇನೆ. ಹೊಸ ಚೈತನ್ಯದಲ್ಲಿ, ಹೊಸ ಬಲದಲ್ಲಿ, ಹೊಸ ಎನರ್ಜಿಯಲ್ಲಿ ನಾನು ಎಬ್ಬಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನವನ್ನು ಓದಿ. ಅದರಲ್ಲಿ ರೋಮಪುರ 6:5. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ನಿಜವಾಗ್ಲೂ ಪಾಪದ ಪಾಲಿಗೆ ಸತ್ತು ನಾವು ಆತನ ಮರಣದಲ್ಲಿ ಐಕ್ಯತೆಯನ್ನು ಪ್ರದರ್ಶಿಸುವುದಾದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನ ನಮ್ಮಲ್ಲಿ ನಾವು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಇವತ್ತು ಯಾರಿಗಾದ್ರೂ ಕ್ರಿಸ್ತನ ಅನ್ಯೋನ್ಯತೆ ಬೇಕು ಅಂತ ಹೇಳಿದ್ರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಐಕ್ಯ ಆಗಬೇಕು. ಹಲ್ಲೆಲೂಯಾ. ಪುನರುತ್ಥಾನದಲ್ಲಿ ಐಕ್ಯ ಆಗಬೇಕು ಅಂದ್ರೆ ಆತನ ಮರಣದಲ್ಲಿ ಐಕ್ಯ ಆಗಬೇಕು. ಹಲ್ಲೆಲೂಯಾ. ಆತನೊಂದಿಗೆ ಹೂಣಲ್ಪಟ್ಟಂತಹ ಪಾಪದ ಪಾಲಿಗೆ ಸತ್ತಂತಹ ಒಂದು ಅನುಭವವು ನಿಜವಾಗ್ಲೂ ಸಿಕ್ಕಿರೋದಾದರೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ಹೊಸ ಅನುಭವ ಸಿಗ್ತದೆ. ಇವತ್ತು ಯಾಕೆ ಆತ್ಮಿಕ ಆಸಕ್ತಿ ಇಲ್ಲ? ಯಾಕೆ ಪ್ರಾರ್ಥನೆಯ ವಿಷಯದಲ್ಲಿ ಜೀವ ಇಲ್ಲ? ಯಾಕೆ ಇವತ್ತು ವಾಕ್ಯದ ವಿಷಯದಲ್ಲಿ ಜೀವ ಇಲ್ಲ?
ಯಾಕೆ ಜೀವ ಇಲ್ಲ? ವಾಕ್ಯ ಹೇಳ್ತದೆ, ನಿಜವಾಗ್ಲೂ ಸತ್ತಿದ್ರೆ ಪುನರುತ್ಥಾನ ಅನ್ನೋದು ಇರ್ತದೆ. ಸತ್ತೇ ಇಲ್ಲ ಅಂದರೆ ಪುನರುತ್ಥಾನ ಎಲ್ಲಿ ಬರ್ತದೆ? ಹಲ್ಲೆಲೂಯಾ. ಅದರಿಂದಾಗಿ ಇವತ್ತು ನಾವು ಕರ್ತನಿಗೆ ಒಪ್ಪಿಸಿಕೊಳ್ಳುವ, ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವನಾಗಿ ಹೊಸ ಲವಲವಿಕೆಯಲ್ಲಿ ಕಾಣಿಸಿಕೊಳ್ಳಿಕ್ಕೆ ನನಗೆ ಕೃಪೆ ಕೊಡಪ್ಪ ಅಂತ ನಾವು ಕೇಳುವ. ಹಲ್ಲೆಲೂಯಾ. 11ನೇ ವಚನ ಓದಿ, ಅದರಲ್ಲಿ ರೋಮ 6:11. ರೋಮ 6:11. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹಲ್ಲೆಲೂಯಾ. ನಾವು ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಕ್ರಿಸ್ತನಿಗಾಗಿ ನಾವು ಎದ್ದಿರುವವರು. ಹಲ್ಲೆಲೂಯಾ. ಅದಕ್ಕೆ ಕೊಲೊಸ್ಸದವರಿಗೆ ಬರೆಯುವಾಗ ಪೌಲನು ಹೇಳೋದು, ನಿಜವಾಗಲೂ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದಾದ್ರೆ. ಹಲ್ಲೆಲೂಯಾ. ಆದ ಕಾರಣ ಕೊಲೊಸ್ಸೆ 3:1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ. ಸೊ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ 3ನೇ ವಚನದಲ್ಲಿ ಹೇಳ್ತಾನೆ, ನೀವು 3ನೇ ವಚನ ಆದರೆ ಕೊಲೊಸ್ಸೆ 3:3. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಹಲ್ಲೆಲೂಯಾ. ನೀವು ಸತ್ತಿರಲ್ಲ. ಆ ಸಾವಿನ ಅನುಭವ, ಮರಣದ ಅನುಭವ, ಪಾಪದ ಪಾಲಿಗೆ ಸತ್ತಂತಹ ಒಂದು ಅನುಭವ ಯಾರಿಗಿದೆಯೋ ಅವರಿಗೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಂತಹ ಅನುಭವವೂ ಇರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಯಾರಾದರೂ ಇನ್ನೂ ಪಾಪದ ಪಾಲಿಗೆ ಸತ್ತವರಾಗಿ ಇಲ್ಲದೆ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸದೆ ಯಾರಾದರೂ ಇರುವುದಾದರೆ, ಈ ಸಂದರ್ಭದಲ್ಲಿ ದೇವರವರಿಗೆ ಕೃಪೆ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. ಅದಕ್ಕೆ 5ನೇ ವಚನ, ಕೊಲೊಸ್ಸೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಕೊಲೊಸ್ಸೆ 3:5. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಹೊಟ್ಟೆ ಕಿಚ್ಚು, ಅಸೂಯೆ, ಜಾರತ್ವ ಇವುಗಳನ್ನು ಸಾಯಿಸಿರಿ. ಅವುಗಳಿಗೆ ಜೀವ ಇರೋದು ಬೇಡ. ಆ ಪಾಪದ ವಿಚಾರಗಳು ನಿಮ್ಮಲ್ಲಿ ಸತ್ತು ಹೋಗ್ಲಿ. ಹಲ್ಲೆಲೂಯಾ. ನಾವು ಕರ್ತನ ಹತ್ರ ಕೇಳುವ, ದೇವ ಮಕ್ಕಳಲ್ಲಿ ಪಾಪದ ಕಾರ್ಯಗಳು ಸಾಯ್ಬೇಕಪ್ಪ. ಕೆಟ್ಟತನ, ಹಾಗೆ ದ್ವೇಷ, ಹೊಟ್ಟೆ ಕಿಚ್ಚು ಇದೆಲ್ಲ ಸಾಯಬೇಕು. ಹಲ್ಲೆಲೂಯಾ. ವಿಗ್ರಹಾರಾಧನೆಗೆ ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನೆಲ್ಲ ನಿಮ್ಮಿಂದ ತೆಗೆದುಹಾಕ್ರಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಈ ಕೆಟ್ಟ ಕಾರ್ಯಗಳೆಲ್ಲ ಸಾಯಬೇಕು. ಹಲ್ಲೆಲೂಯಾ. ಕ್ರಿಸ್ತನ ಜೀವ ನಮ್ಮಲ್ಲಿ ಪ್ರಕಟ ಆಗಬೇಕು. ಪುನರುತ್ಥಾನದ ಶಕ್ತಿಯನ್ನು ನಾವು ಅನುಭವಿಸಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೋಡಿ, ಆ ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ 10ನೇ ವಚನ, 3ನೇ ಅಧ್ಯಾಯ 10ನೇ ವಚನ, ಕೊಲೊಸ್ಸೆ 3:10. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ನೂತನ ಸ್ವಭಾವ ಯಾವುದು ಅಂತ ಹೇಳಿದ್ರೆ, ಈ ಸ್ವಭಾವ ಯಾವುದಂದ್ರೆ ನೂತನ ಸ್ವಭಾವ. ಹಳೆಯ ಕೃತ್ಯಗಳನ್ನ ತೆಗೆದಿಟ್ಟು ನೂತನ ಸ್ವಭಾವ, 9ನೇ ವಚನ ಹೇಳ್ತದೆ, ಹಳೆಯ ಕೃತ್ಯಗಳನ್ನ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಇವತ್ತು ನಾವು ಎಲ್ಲ ದೇವ ಮಕ್ಕಳಿಗೆ ಭಾಗ್ಯ ಸಿಗಲಿ. ನಾನು ಕೂಡ ಕರ್ತನೆ ನೂತನ ಸ್ವಭಾವದಲ್ಲಿ ಎದ್ದು ಪ್ರಕಾಶಿಸಬೇಕು. ನೂತನ ಸ್ವಭಾವ ಎದ್ದು ಪ್ರಕಾಶಿಸಬೇಕಾದ್ರೆ ಹಳೆಯ ಭಾವಗಳನ್ನೆಲ್ಲ ಸಾಯಿಸಬೇಕು. ಹಳೆಯ ಭಾವಗಳನ್ನು ಸಾಯಿಸಿದ್ರೆ, ಹಳೆಯ ವಿಚಾರಗಳನ್ನು ಸಾಯಿಸಿದ್ರೆ ನನ್ನಲ್ಲಿ ಪರಿಶುದ್ಧತೆ ಎದ್ದು ಪ್ರಕಾಶಿಸ್ತದೆ. ಹಲ್ಲೆಲೂಯಾ. ಪರಿಶುದ್ಧತೆಗೆ ಒಂದು ಜೀವ ಬರ್ತದೆ, ಆತ್ಮಿಕತೆಗೆ ಒಂದು ಜೀವ ಬರ್ತದೆ, ವಾಕ್ಯಕ್ಕೆ ಒಂದು ಜೀವ ಬರ್ತದೆ. ಕ್ರಿಸ್ತನಲ್ಲಿ ಎದ್ದವನಾಗಿ, ಹೊಸವನಾಗಿ, ಹೊಸ ಭಾವವನ್ನು ಧರಿಸಿಕೊಂಡು ಒಳ್ಳೆಯ ಸದ್ಗುಣ, ಸನ್ನಡತೆಯಲ್ಲಿ ನಡೀಲಿಕ್ಕೆ ಅವಕಾಶ ಆಗ್ತದೆ. ಒಂದು ನಿಮಿಷ ನಮಗಾಗಿಯೂ ಎಲ್ಲ ದೇವಜನರಿಗಾಗಿ ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪಾಪದ ಪಾಲಿಗೆ ಸತ್ತವರಾಗಿ ಲೋಕದೊಳಗೆ ಸಾಕ್ಷಿ ಕೊಡಬೇಕಪ್ಪ. ನೀತಿಗೆ ಬದುಕುವವರಾಗಿ,
ಆತ್ಮಿಕತೆಗೆ ಬದುಕುವವರಾಗಿ ಕಾಣಬೇಕು. ಆತ್ಮಿಕತೆ ಸತ್ತೋಗ್ಬಿಡ್ಬಾರ್ದು. ಇವತ್ತು ಅನೇಕರಲ್ಲಿ ಆತ್ಮಿಕತೆ ಅನ್ನೋದು ಸತ್ತೋಗ್ಬಿಟ್ಟಿದೆ. ಹಂಗೆ ಬೇಡಪ್ಪ. ಆತ್ಮಿಕತೆಗೆ ಜೀವ ಇರಲಿ, ಪ್ರಾರ್ಥನೆಗೆ ಜೀವ ಇರಲಿ, ವಾಕ್ಯಕ್ಕೆ ಜೀವ ಇರಲಿ, ಪರಿಶುದ್ಧತೆಗೆ, ಕರ್ತನ ರಕ್ಷಣೆ ಒಂದು ಎಲ್ಲ ದೇವ ಮಕ್ಕಳಲ್ಲಿ ಜೀವ ಇರಲಿ ಅಪ್ಪ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಕೇಳಿ ಕರ್ತನ ಹತ್ರ, ಅಪ್ಪ ನನ್ನ ಜೀವಿತವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ಪಾಪದ ಪಾಲಿಗೆ ಸತ್ತು ನೀತಿಗೆ ಜೀವಿಸಲು ಹೊಸ ಕೃಪೆ ಕೊಡಪ್ಪ. ನಿನ್ನ ಪುನರುತ್ಥಾನ ನನ್ನೊಳಗೆ ಹೊಸ ಜೀವನವನ್ನು ಉಂಟು ಮಾಡಿದೆ. ಹಲ್ಲೆಲೂಯಾ. ನಿನ್ನ ಪುನರುತ್ಥಾನ ನನ್ನೊಳಗೆ ಹೊಸ ಜೀವವನ್ನು, ಚೈತನ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ಆ ಹೊಸ ಜೀವ ಪ್ರಕಟ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹೊಸ ಜೀವ ಉಂಟಾಗಬೇಕಾದ್ರೆ ಪಾಪದ ಪಾಲಿಗೆ ನಾನು ಸಾಯಬೇಕು. ಪಾಪದ ಪಾಲಿಗೆ ಸಾಯಲಿಲ್ಲ ಅಂದರೆ ಹೊಸ ಜೀವ ಉಂಟಾಗಲ್ಲ. ಅಪ್ಪ ಕರ್ತನೆ, ನನಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಯಾವ ಪಾಪದ ಕಾರ್ಯಗಳಿಗೂ ನನ್ನಲ್ಲಿ ಜೀವ ಇರಬಾರ್ದು. ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸತ್ತವನಾಗಿ ನಾನು ಪ್ರಕಟ ಆಗಲಿಕ್ಕೆ ಕೃಪೆ ಕೊಡಪ್ಪ. ಪ್ರತಿಯೊಬ್ಬರು ಕೇಳಿ, ಅಪ್ಪ ಪಾಪದ ವಿಚಾರಕ್ಕೆ ನಾನು ಸತ್ತವನು, ಲಂಚದ ವಿಚಾರಕ್ಕೆ ಸತ್ತವನು, ಮೋಸದ ವಿಚಾರಕ್ಕೆ ಸತ್ತವನು ನಾನು. ಹಲ್ಲೆಲೂಯಾ. ಹೌದು, ಯಾವ ಮೋಸವು ನನ್ನೊಳಗೆ ಜೀವ ಪಡ್ಕೊಳ್ಳೋಕ್ಕಾಗಲ್ಲ, ನನ್ನೊಳಗೆ ವ್ಯವಹಾರ ಮಾಡೋಕ್ಕಾಗಲ್ಲ. ಯಾವ ಮೋಸವು ನನ್ನೊಳಗೆ ವ್ಯವಹಾರ ಮಾಡೋಕ್ಕಾಗಲ್ಲ. ಯಾವ ಪಾಪದ ಕಾರ್ಯಕ್ಕೂ ನನ್ನೊಳಗೆ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅದರ ಪಾಲಿಗೆ ನಾನು ಸತ್ತೋಗಿದ್ದೇನೆ. ಆ ವಿಚಾರಕ್ಕೆ ನನ್ನಲ್ಲಿ ಜೀವ ಇಲ್ಲ. ಆ ವಿಚಾರಕ್ಕೆ ನನ್ನಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ. ಪಾಪದ ಕಾರ್ಯಗಳಿಗೆ ನನ್ನಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ. ಆ ರೀತಿಯಾದಂಥ ಒಂದು ಜೀವಿತ ಕೊಡಪ್ಪ. ರಕ್ಷಣೆ ಒಂದು ಎಲ್ಲ ದೇವ ಮಕ್ಕಳಿಗೆ ಆ ರೀತಿಯ ಕೃಪೆ ಕೊಡು ಸ್ವಾಮಿ. ಆ ರೀತಿಯ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಪಾಪದ ಭಾವಗಳು ಸಾಯಲಿ. ಹಲ್ಲೆಲೂಯಾ. ಕೃಪೆ ಕೊಡು ಕರ್ತನೆ. ಥ್ಯಾಂಕ್ ಯು. ಇದುವರೆಗೆ ಕರ್ತನೆ ಅಂಥ ಕಾರ್ಯಗಳಿಗೆ ಅವಕಾಶ ಇದ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಕರ್ತನಿಗೆ ಹೊಸ ಚೈತನ್ಯವನ್ನು ಕೊಡು ಸ್ವಾಮಿ. ಪವಿತ್ರಾತ್ಮನು ಪ್ರತಿಯೊಬ್ಬರೊಳಗೆ ಕಾರ್ಯ ಮಾಡಪ್ಪ. ಥ್ಯಾಂಕ್ ಯು. ಹೊಸ ಚೈತನ್ಯವನ್ನು ಕೊಡು ಡ್ಯಾಡಿ. ಹೊಸ ಬಲವನ್ನು ಕೊಡು ಡ್ಯಾಡಿ. ಪಾಪದ ಪಾಲಿಗೆ ಸತ್ತು ನೀತಿಗೆ ಜೀವಿಸಲು, ಕರ್ತನ ನೀತಿಗೆ ಜೀವಿಸಲು ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧತೆಗೆ ಜೀವಿಸಲು, ಹೌದು ನಮ್ಮೊಳಗೆ ಪರಿಶುದ್ಧತೆಗೆ ಜೀವ ಇರಲಿ. ಹೌದು, ಪರಿಶುದ್ಧತೆ ಕುರಿತಾದ ಲವಲವಿಕೆ ಇರಲಿ. ವಾಕ್ಯಕ್ಕೆ ಜೀವ ಇರಲಿ. ಥ್ಯಾಂಕ್ ಯು. ನಮ್ಮ ಜೀವಿತದಲ್ಲಿ ವಾಕ್ಯದ ವಿಚಾರಕ್ಕೆ ಜೀವ ಇರಲಿ. ಥ್ಯಾಂಕ್ ಯು. ಪ್ರಾರ್ಥನೆಗೆ ಜೀವ ಇರಲಿ, ಪರಿಶುದ್ಧತೆಗೆ ಜೀವ ಇರಲಿ, ಸಾಕ್ಷಿ ಜೀವನಕ್ಕೆ ಜೀವ ಇರಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟವರು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು ನಾವು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು ನಾವು. ಇದನ್ನು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಸಹಾಯ ನೀಡಪ್ಪ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರು ಕರ್ತನೆ ಪಾಪದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರುವಂತೆ ಸಹಾಯ ನೀಡು. ಹೌದು, ಪಾಪದಲ್ಲೇ ಸತ್ತಿದ್ದೆವು, ಒಂದು ಕಾಲದಲ್ಲಿ ಪಾಪದಲ್ಲೇ ಸತ್ತೋಗಿದ್ದೆವು. ಆದರೆ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಬದುಕಿಸ್ತೀರಿ ಅಪ್ಪ. ಈಗ ನಾವು ಪಾಪದ ಪಾಲಿಗೆ ಸತ್ತವರು. ಹಲ್ಲೆಲೂಯಾ. ಇವಾಗ ನಾವು ಪಾಪದ ಪಾಲಿಗೆ ಸತ್ತವರು. ಪಾಪದಲ್ಲಿ ಸತ್ತಿದ್ದ ನಮ್ಮನ್ನು ಪಾಪದ ಪಾಲಿಗೆ ಸಾಯುವಂತೆ ಮಾಡಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಮ್ಮೊಳಗೆ ಉಂಟಾಗಿದೆ. ಹೌದು, ನಾವಿನ್ನು ಹೊಸಬರು. ಹಳೆ ಪಾಪದ ಕಾರ್ಯಗಳಿಗೆ ನಮ್ಮಲ್ಲಿ ಜೀವ ಇಲ್ಲ. ಪಾಪದ ಪಾಲಿಗೆ ನಾವು ಸತ್ತೋಗಿದ್ದೇವೆ. ನಮಗೆ ನೀತಿಯ ಪಾಲಿಗೆ ಜೀವ ಬಂದಿದೆ. ಹಲ್ಲೆಲೂಯಾ. ಆತ್ಮಿಕತೆಗೆ ಜೀವ ಬಂದಿದೆ. ಥ್ಯಾಂಕ್ ಯು. ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಲ್ಲಿ ಇದನ್ನು ಕರ್ತನೆ ದೃಢಪಡಿಸು ಸ್ವಾಮಿ. ಕರ್ತನೆ ಈ ರೀತಿಯಾಗಿ ಕರ್ತನೆ ಹೊಸ ಬಲದಲ್ಲಿ ಇರಲಿಕ್ಕೆ, ಜೀವಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಪ್ರತಿ ದಿನವೂ ಹೊಸ ಹೊಸ ಚೈತನ್ಯದಲ್ಲಿ, ದಿನೇ ದಿನೇ ನೂತನ ಆಗುವ ಭಾವದಲ್ಲಿ ನೀನು ನಡೆಸು ಸ್ವಾಮಿ. ನಡೆಸು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಹಳೆ ಭಾವಗಳನ್ನೆಲ್ಲ ಸಾಯಿಸಿ, ಪಾಪದ ಭಾವಗಳನ್ನು ಸಂಪೂರ್ಣವಾಗಿ ಸಾಯಿಸಲಿಕ್ಕೂ ಅವುಗಳನ್ನು ವಿಸರ್ಜಿಸಿ ಬಿಡಲಿಕ್ಕೂ ಕೃಪೆ ಕೊಡಪ್ಪ. ನೂತನ ಭಾವವನ್ನು ಧರಿಸಿಕೊಳ್ಳಲಿಕ್ಕೆ, ದಿನೇ ದಿನೇ ಹೊಸ ಚೈತನ್ಯದಲ್ಲಿ ಮುಂದೆ ಸಾಗಲಿಕ್ಕೆ ನೀನು ಅನುಗ್ರಹ ಕೊಡು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅದು ಮಾತ್ರ ಅಲ್ಲ ಕರ್ತನೆ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ಕರ್ತನೆ ಪಾಪದ ಪಾಲಿಗೆ ಸಾಯುವಂತೆಯೂ, ನೀತಿಗೆ ಜೀವಿಸುವಂತೆಯೂ, ಕ್ರಿಸ್ತನಲ್ಲಿ ಜೀವಿಸುವಂತೆಯೂ, ಆತ್ಮಿಕವಾಗಿ ಜೀವಿಸುವಂತೆಯೂ, ವಾಕ್ಯದಲ್ಲಿ ಜೀವಿಸುವಂತೆಯೂ, ಪರಿಶುದ್ಧತೆಯಲ್ಲಿ, ಸಾಕ್ಷಿ ಜೀವಿತದಲ್ಲಿ ಹೊಸ ಲವಲವಿಕೆಯ ಜೀವನ ಜೀವಿಸುವಂತೆಯೂ ಪ್ರತಿಯೊಬ್ಬರಿಗೂ ಅನುಗ್ರಹ ಕೊಡು. ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಕೃಪೆ ಕೊಡಪ್ಪ. ಬರೀ ಆಚರಣೆಯಲ್ಲಿ ಅಲ್ಲದೆ ನಮ್ಮ ಅನುಭವದಲ್ಲಿ ಪುನರುತ್ಥಾನವನ್ನು ರುಚಿ ನೋಡಲಿಕ್ಕೆ, ಅನುಭವಿಸಿ ಬಾಳಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಆಮೆನ್.
ಹಾಲೆಲೂಯ. ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಶಿವಮೊಗ್ಗ ಜಿಲ್ಲೆಯು ಮಲೆನಾಡು ಎಂಬುದಾಗಿ ಕರೆಯಲ್ಪಟ್ಟು ಒಳ್ಳೆ ಸಮೃದ್ಧಿಗೆ ಒಂದು ಗುರುತಾಗಿದೆ. ದೇವರ ಕೃಪೆ ಈ ಜಿಲ್ಲೆ ಎಲ್ಲ ಜನತೆಗೆ ಆತ್ಮಿಕ ಸಮೃದ್ಧಿಯೂ ಸಹ ಉಂಟಾಗಲಿ, ರಕ್ಷಣಾ ಅನುಭವ ಸಿಗಲಿ, ನಿತ್ಯದ ನಿರೀಕ್ಷೆ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಶಿವಮೊಗ್ಗ ಜಿಲ್ಲೆಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು, ಜನಸಾಮಾನ್ಯರನ್ನು ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ಅಭಿವೃದ್ಧಿ ಆಗಲಿ ಅಪ್ಪ. ಎಲ್ಲ ಬಿಸ್ನೆಸ್ಮೆನ್ಗಳು ಆಶೀರ್ವದಿಸಲ್ಪಡಲಿ ಕರ್ತನೇ. ಜನಪ್ರತಿನಿಧಿಗಳು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ನೀಡಲಿ ಅಪ್ಪ. ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಎಸ್ಟಾಬ್ಲಿಷ್ ಮಾಡಪ್ಪ. ಎಲ್ಲ ಅಧಿಕಾರಿಗಳನ್ನು ಆಶೀರ್ವದಿಸು ಕರ್ತನೇ. ಅವರು ಒಳ್ಳೆ ಶ್ರಮ ಹಾಕಿ ದುಡಿದು ಕರ್ತನೆ ಶಿವಮೊಗ್ಗ ಜಿಲ್ಲೆಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ತರುವಂತೆ ಕರ್ತನೆ ಎಲ್ಲ ಅಧಿಕಾರಿಗಳನ್ನು ಕೂಡ ನೀನು ಆಶೀರ್ವದಿಸು ಎಂಬುದಾಗಿ ಬೇಡಿಕೊಳ್ತೇವೆ ಕರ್ತನೆ. ಎಲ್ಲ ಜನಸಾಮಾನ್ಯರನ್ನು ಆಶೀರ್ವದಿಸಪ್ಪ. ಕೆಲಸ ಇಲ್ಲದವರಿಗೆ ಕೆಲಸ ಕೊಡಪ್ಪ, ಕೆಲಸದಲ್ಲಿ ಪ್ರಮೋಷನ್ ಕೊಡಪ್ಪ, ಬಿಸ್ನೆಸ್ಗಳ ಅಭಿವೃದ್ಧಿ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪಾ ಹಸ್ತಕ್ಕೆ ಶಿವಮೊಗ್ಗ ಜಿಲ್ಲೆಯನ್ನು ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ರಕ್ಷಣಾ ಭಾಗ್ಯ ಸಿಗಬೇಕಪ್ಪ. ಈಗಾಗಲೇ ಕರ್ತನೆ ನೀನು ಎಬ್ಬಿಸಿರುವ ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ ನಿನಗೆ ಸ್ತೋತ್ರ. ಎಲ್ಲರನ್ನು ಆಶೀರ್ವದಿಸಪ್ಪ. ಹಾಲೆಲೂಯ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕರ್ತನೆ ಸೇವೆಗಳನ್ನು ಆಶೀರ್ವದಿಸು. ಇನ್ನೂ ಸೇವೆಯಲ್ಲಿ ವೃದ್ಧಿ ಆಗಲಿ, ಸೇವೆ ಅಗತ್ಯಗಳು ಸಂಧಿಸಲ್ಪಡಲಿ. ಕಟ್ಟಡ ಅಗತ್ಯ ಇರುವವರಿಗೆ ಸಭಾ ಕಟ್ಟಡ ಕೊಡು ಸ್ವಾಮಿ. ಥ್ಯಾಂಕ್ ಯು. ವಾಹನಗಳನ್ನು ಕೊಡು ಕರ್ತನೆ. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸನ್ನು, PA ಸಿಸ್ಟಮನ್ನು ಕೊಡು ಕರ್ತನೆ. ಅಗತ್ಯಗಳೆಲ್ಲ ಪೂರೈಕೆ ಆಗಲಿ. ಸೇವಕರ ಸುಖವನ್ನು ಬಯಸುವ ದೇವರೇ, ಸೇವಕರಿಗೆ ಬೇಕಾದ ಸುರಕ್ಷತೆ ಕೊಡಪ್ಪ. ಎಲ್ಲ ಸೇವಕರಿಗೂ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ಸೇವಕರುಗಳಿಗೂ ಒಳ್ಳೆ ಆರೋಗ್ಯವು, ಸಮಾಧಾನ, ಅವರ ಕುಟುಂಬಗಳಲ್ಲಿ ಶಾಂತಿಯು ನೆಲೆಸಲಿ. ಥ್ಯಾಂಕ್ ಯು. ನೀನು ಆಶೀರ್ವದಿಸು. ಅದು ಮಾತ್ರ ಅಲ್ಲ, ಪ್ರತಿಯೊಂದು ಸೇವೆಯ ಎಲ್ಲೆಗಳನ್ನು ವಿಸ್ತರಿಸು ಸ್ವಾಮಿ. ಒಂದೊಂದು ಸೇವೆಯಲ್ಲೂ ಕೂಡ, ಒಂದೊಂದು ಸಭೆಯಲ್ಲೂ ಕೂಡ ಕರ್ತನೆ ವಿಸ್ತರಣೆ ಉಂಟಾಗಲಿ ಅಪ್ಪ. ಆತ್ಮಗಳು ಸಭೆಗೆ ಸೇರಿಸಲ್ಪಡಲಿ ಕರ್ತನೆ. ಸಭೆಯಲ್ಲಿ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಪ್ರಾರ್ಥನೆ ಹೆಚ್ಚಾಗಲಿ ಕರ್ತನೆ. ಉಜ್ಜೀವನ ಉಂಟಾಗಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದೊಂದು ಸಭೆಯಲ್ಲೂ ಉಜ್ಜೀವನ ಉಂಟಾಗಲಿ ಅಪ್ಪ. ಹಾಲೆಲೂಯ. ಅದು ಮಾತ್ರ ಅಲ್ಲ, ಸಂಧಿಸಲ್ಪಡದೇ ಇರುವಂಥ ಎಲ್ಲ ಕರ್ತನೆ ಸ್ಥಳಗಳನ್ನು ನೀನು ಸ್ಪರ್ಶಿಸು ಸ್ವಾಮಿ. ಅಲ್ಲಿನ ಜನರನ್ನು ಸ್ಪರ್ಶಿಸಪ್ಪ. ಥ್ಯಾಂಕ್ ಯು. ಆತ್ಮಿಕ ದಾಹವನ್ನು ಕೊಡು ಸ್ವಾಮಿ. ಸೇವೆಗಳು ಇಲ್ಲದ ಕಡೆಗಳಲ್ಲಿ ಸೇವಕರುಗಳನ್ನು ಎಬ್ಬಿಸಪ್ಪ. ಸೇವೆಗಳನ್ನು ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನಾವು ಎಲ್ಲರೂ ಸಹ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲರೂ ಏಕ ಮನಸ್ಸಿನಿಂದ ಶಿವಮೊಗ್ಗ ಜಿಲ್ಲೆಗೆ ಶುಭ ಹಾರೈಸುತ್ತೇವೆ. ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಶುಭ ಹಾರೈಸುತ್ತೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆತ್ಮಿಕವಾಗಿಯೂ ಆರ್ಥಿಕವಾಗಿಯೂ ಒಂದು ಒಳ್ಳೆ ಉನ್ನತಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇನೆ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಡು ಸ್ವಾಮಿ. ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಕೈಟು ಮಾಡುವ ಕೆಲಸ ಕಾರ್ಯಗಳು ಈ ದಿನ ಯಶಸ್ಸನ್ನು ಕಾಣಲಿ. ಈ ದಿನ ಜಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನ ಪುನರುತ್ಥಾನದ ಮಹಿಮೆಯನ್ನು ಪ್ರಕಟಿಸುವ ದಿನ. ಪ್ರತಿಯೊಬ್ಬ ದೇವ ಮಗು ಸಹ ತಮ್ಮ ಜೀವಿತದಲ್ಲಿ ಪುನರುತ್ಥಾನದ ಪ್ರಭಾವವನ್ನು ಪ್ರಕಟಿಸಲಿ ಸ್ವಾಮಿ. ನೂತನ ಸ್ವಭಾವವನ್ನು ಪ್ರಕಟಿಸಲಿ. ಹೊಸ ಚೈತನ್ಯವನ್ನು, ಆತ್ಮಿಕ ಲವಲವಿಕೆಯನ್ನು, ವಾಕ್ಯವನ್ನು, ಪ್ರಾರ್ಥನೆಯನ್ನು ಥ್ಯಾಂಕ್ ಯು ಪ್ರಕಟಿಸಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ಈ ದಿನ ಯಶಸ್ಸಿನ ದಿನ, ಅಭಿವೃದ್ಧಿಯ ದಿನ, ಏಳಿಗೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಕಾದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.